ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ವಿಚಾರದಲ್ಲಿ ಈಗ ಅಸ್ಸಾಂನ ಸಿಎಂ ಹೇಮಂತ ಬಿಶ್ವ ಶರ್ಮಾ ಪತ್ನಿಯ ಎಂಟ್ರಿ ಆಗಿದೆ. ಕರ್ನಾಟಕದ ವಿಘ್ನೇಶ್ ಶಿಶಿರ್ ಹೆಸರು ಕೇಳಿದ್ರೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಎದುರೋದ್ಯಾಕೆ? ಇನ್ನು ಭಯಾನಕ ಅಂದ್ರೆ ಸುಮಾರು 40 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಅವರ ಖಾಸಗಿ ಟೈಪಿಸ್ಟ್ ಆಗಿ ಕೆಲಸ ಮಾಡಿದಂತಹ ಟಾಮ್ ವಡಕ್ಕರ್ ಹೆಸರು ಸಹ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಸಂಪೂರ್ಣ ವರದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕೈಲಾಗದ ಮಂಗ ಮೈ ಪರ್ಚಿಕೊಂಡಿದ್ದಂತೆ ಅಸ್ಸಾಂ ಕಾಂಗ್ರೆಸ್ನ ಪರಿಸ್ಥಿತಿ ಇದೇ ಆಗಿದೆಯಾ? ಕಾಂಗ್ರೆಸ್ನ ಅಕ್ಷರ ಸಹ ಮುಳುಗಿಸುವ ಪ್ರಯತ್ನನ ಕಾಂಗ್ರೆಸ್ನ ವಕ್ತಾರರಾದ ಪವನ್ ಖೇರಾರೆ ಮಾಡಿದ್ರ? ಮೊದಲೆಲ್ಲ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ರಿಯಲ್ ಸಿಟಿಜನ್ಶಿಪ್ ಗೆ ಸಂಬಂಧ ಕೇಳಿ ಬರ್ತಾ ಇದ್ದ ಹೆಸರು ಒಂದೇ, ಅದು ಸುಬ್ರಹ್ಮಣ್ಯಂ ಸ್ವಾಮಿ. ಇದರಲ್ಲಿ ಆಮೂಲಾಗ್ರ ಬದಲಾವಣೆಗಳೇನು ಆಗಿರ್ಲಿಲ್ಲ ಎಲ್ಲಿವರೆಗೂ ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರ್ ಎಂಟ್ರಿ ಆಗೋವರೆಗೂ. ನಿಮಗೆ ನೆನಪಿರ್ಲಿ, ಈ ವಿಘ್ನೇಶ್ ಶಿಶಿರ್ ಏನು ಸಾಮಾನ್ಯ ಅಲ್ಲ, ಅಮಿತ್ ಶಾ ಬಳಗದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿ. ಯಾವಾಗ ಈ ವಿಘ್ನೇಶ್ ಶಿಶಿರ್ ರಾಹುಲ್ ಗಾಂಧಿ ಅವರ ನಾಗರಿಕತ್ವ ವಿಚಾರ ಕೈಗೆತ್ತಿಕೊಂಡ್ರು, ಇವರು ಮಾಡಿದ ಮೊದಲ ಕೆಲಸ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅಪೀಲ್ ಹಾಕಿದ್ದು. ಅಷ್ಟೇ ಅಲ್ಲ, ಡೈರೆಕ್ಟ್ ಗೃಹ ಮಂತ್ರಾಲಯವನ್ನೇ ಪಾರ್ಟಿ ಮಾಡಿದ್ರು. ಅಲ್ಲಿಗೆ ಸ್ಪಷ್ಟ ಆಗೋಯ್ತು, ರಾಹುಲ್ ಗಾಂಧಿ ಅವರು ರಿಯಲ್ ಸಿಟಿಜನ್ಶಿಪ್ ಹೊಂದಿದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪುಕ್ತ ಸಬೂತು ವಿಘ್ನೇಶ್ ಶಿಶಿರ್ ಬಳಿ ಇದಾವೆ. ನೀವು ಗಮನಿಸಿ, ಯಾವಾಗೆಲ್ಲ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು, ಆಗ ಕಾಂಗ್ರೆಸ್ನವರು ಗಪ್ ಚುಪ್ ಆಗ್ತಾ ಇದ್ರು. ಆದ್ರೆ ಯಾವಾಗ ವಿಘ್ನೇಶ್ ಶಿಶಿರ್ ಎಂಟ್ರಿ ಆಗುತ್ತೋ, ಗೃಹ ಇಲಾಖೆಯನ್ನೇ ಪಾರ್ಟಿ ಮಾಡಲಾಗುತ್ತೋ, ಈಗ ಕಾಂಗ್ರೆಸ್ ದಿಗಿಲುಗೊಂಡು ಬಿಟ್ಟಿದೆ. ಎಲ್ಲಿ ನಮ್ಮ ಕಾಳ ಅಧ್ಯಾಯ, ಕಪ್ಪು ಅಧ್ಯಾಯದ ಒಂದೊಂದೇ ಮುಖಗಳು ತೆರೆದುಕೊಳ್ಳುತ್ತೋ ಅನ್ನುವ ಭಯ ಶುರುವಾಗಿದೆಯಾ? ಕಾಂಗ್ರೆಸ್ನ ಪ್ರವಕ್ತ ಪವನ್ ಖೇರಾ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ ಬಿಶ್ವ ಶರ್ಮಾರ ಪತ್ನಿಯನ್ನೇ ಈ ದ್ವಿಪೌರತ್ವ ವಿವಾದಕ್ಕೆ ಎಳೆದು ತಂದಿದ್ದಾರೆ. ಮತ್ತೊಂದು ವಿವಾದ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಹೇಳೋ ಆರೋಪ, ಹೇಮಂತ ಬಿಶ್ವ ಶರ್ಮಾರ ಪತ್ನಿ 3 ವಿವಿಧ ದೇಶಗಳ ಪಾಸ್ಪೋರ್ಟ್ ಗಳನ್ನು ಹೊಂದಿದ್ದಾರೆ. ಇದಕ್ಕೇನ್ ಹೇಳ್ತಾರೆ ಹೇಮಂತ ಬಿಶ್ವ ಶರ್ಮಾ ಅಂತ ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ. ಆದ್ರೆ ಹೇಮಂತ ಬಿಶ್ವ ಶರ್ಮಾ ಕೇಳ್ಬೇಕಾ? ಕ್ರಿಮಿನಲ್ ಮತ್ತು ಮಾನಹಾನಿ ಮೊಕದ್ದಮೆ ಆಗ್ತೇನೆ ನಿನ್ನ ಮೇಲೆ, 24ರಿಂದ 48 ಗಂಟೆ ಒಳಗೆ ಕ್ಷಮೆಯಾಚಿಸು, ಆರೋಪ ಮಾಡಿದ್ದಕ್ಕೆ ಪುರಾವೆ ಕೊಡು, ಇಲ್ಲವಾದರೆ ಕೋರ್ಟ್ ನಲ್ಲಿ ನಿನ್ನನ್ನು ನೋಡಿಕೊಳ್ಳಲಾಗುವುದು ಅಂತ ಹೇಮಂತ ಬಿಶ್ವ ಶರ್ಮಾ ಹೇಳಿರೋದು. ಶಿಶಿರ್ ವಿಘ್ನೇಶ್ ತಾವು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ಹಾಕಿರುವ ಕೇಸ್ ನ ಅಪ್ಡೇಟ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಟಾಮ್ ವಡಕ್ಕನ್ ಅನ್ನುವ ವ್ಯಕ್ತಿಗೆ ಎಂಟ್ರಿ ಆಗುತ್ತೆ ನೋಡಿ. ಇವ್ರು ಯಾರು ಅಂತ ಮಾಡಿದಿರಾ? ಸೋನಿಯಾ ಗಾಂಧಿ ಅವರ ಟೈಪಿಸ್ಟ್ ಆಗಿ ಕೆಲಸ ಮಾಡಿರುವವರು. ಇದೇ ಟಾಮ್ ವಡಕ್ಕನ್ನು ಶಿಶಿರ್ ವಿಘ್ನೇಶ್ ಮಾಡಿರ್ತಕ್ಕಂಥ ಟ್ವೀಟ್ ಗಳನ್ನ ರೀಟ್ವೀಟ್ ಸಹ ಮಾಡಿದ್ದಾರೆ. ಇಲ್ಲೇ ನಿಮಗೆ ಅನುಮಾನ ಬರೋದು, ಟಾಮ್ ವಡಕ್ಕನ್ ನೋಡಿದ್ರೆ ಸೋನಿಯಾ ಗಾಂಧಿ ಅವರ ಖಾಸಗಿ ಟೈಪಿಸ್ಟ್ ಅಂತ ಹೇಳಿದ್ರಿ, ಶಿಶಿರ್ ವಿಘ್ನೇಶ್ ನೋಡಿದ್ರೆ ಬಿಜೆಪಿಯ ಕಾರ್ಯಕರ್ತ. ಅವರ ಟ್ವೀಟ್ ಗಳನ್ನ ಇವ್ರು ಯಾಕೆ ರೀಟ್ವೀಟ್ ಮಾಡ್ಬೇಕು? ಏನೋ ದ್ವಂದ್ವ ಇದೆಯಲ್ಲ ಇದರಲ್ಲಿ ಅಂತ ಅನ್ನಿಸ್ಬೋದು. ಹೌದು, ಈಗ ಈ ಟಾಮ್ ವಡಕ್ಕನ್ನು ಬಿಜೆಪಿ ನಲ್ಲಿರೋದು. ಸುಮಾರು 4 ದಶಕಗಳ ಕಾಲ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಖಾಸಗಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಅದಕ್ಕೂ ಮುಂಚೆ ರಾಜೀವ್ ಗಾಂಧಿ ಅವರ ಆಪ್ತ ಕೂಡ ಹೌದು. 40 ವರ್ಷಗಳ ಕಾಲ ಟೈಪಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಈ ವ್ಯಕ್ತಿಗೆ ಗಾಂಧಿ ಕುಟುಂಬದ ಬಗ್ಗೆ ತಿಳಿಯದೇ ಇರುವ ವಿಚಾರಗಳೇ ಇಲ್ಲ ಅಂದ್ರೂ ತಪ್ಪಲ್ಲ. ಈತ 2019ರ ಚುನಾವಣೆಗೂ ಮುಂಚೆ ಬಿಜೆಪಿಗೆ ಎಂಟ್ರಿ ಆಗಿದ್ದ. ಶಿಶಿರ್ ವಿಘ್ನೇಶ್ ಮಾಡಿರ್ತಕ್ಕಂತಹ ದ್ವಿಪೌರತ್ವದ ಟ್ವೀಟ್ ಗಳನ್ನ ಈಗ ರೀಟ್ವೀಟ್ ಮಾಡುವ ಮೂಲಕ ಗಾಂಧಿ ಕುಟುಂಬದ ಕಾಳ ಅಧ್ಯಾಯಗಳನ್ನ ಒಂದೊಂದಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರ. ಇಷ್ಟು ದಿವಸ ಈ ದ್ವಿಪೌರತ್ವಕ್ಕೆ ಕಾಂಗ್ರೆಸ್ನವರು ರಿಯಾಕ್ಟೇ ಮಾಡ್ತಾ ಇರ್ಲಿಲ್ಲ. ಯಾವಾಗ ಟಾಮ್ ವಡಕ್ಕರ್ ಈ ವಿಚಾರಕ್ಕೆ ಎಂಟ್ರಿ ಆಗುತ್ತೋ ಕಾಂಗ್ರೆಸ್ ಬಿಲದಿಂದ ಹೊರಗೆ ಬರ್ತಾ ಇದೆ. ಆಗ ಪ್ರವಕ್ತರಾದ ಪವನ್ ಖೇರಾ ಎಂಟ್ರಿ ಆಗುತ್ತೆ. ಡೈರೆಕ್ಟ್ ಆಗಿ ಇವರು ಅಟ್ಯಾಕ್ ಮಾಡೋದು ಹೇಮಂತ ಬಿಶ್ವ ಶರ್ಮಾರ ಪತ್ನಿಯ ಮೇಲೆ. ಇವರು 3 ವಿವಿಧ ದೇಶಗಳ ಪಾಸ್ಪೋರ್ಟ್ ಗಳನ್ನು ಹೊಂದಿದ್ದಾರೆ. ಒಂದು ಗೋಲ್ಡನ್ ಪಾಸ್ UAE ಅಬುದಾಬಿದು, ಎರಡನೇದು ಈಜಿಪ್ಟ್ದು, ಇನ್ನು ಒಂದು ಅದ್ಯಾವುದೋ ದೇಶದ ಹೇಳ್ತಾರೆ. ಅದೆಂಗೆ ಬಿಶ್ವ ಶರ್ಮಾರ ಹೆಂಡತಿ 3 ಪಾಸ್ಪೋರ್ಟ್ ಗಳನ್ನ ಹೊಂದಿರೋದಕ್ಕೆ ಸಾಧ್ಯ? ಹಾಗಾದ್ರೆ ಭಾರತದ ಪಾಸ್ಪೋರ್ಟ್ ಸಿಟಿಜನ್ಶಿಪ್ ರದ್ದಾಗಬೇಕಲ್ವಾ? ಇನ್ನೊಬ್ಬರ ಮೇಲೆ ಆರೋಪ ಮಾಡೋಕ್ಕೂ ಮುಂಚೆ ಬಿಜೆಪಿ ತನ್ನೊಳಗೆ ತಾನು ಒಮ್ಮೆ ನೋಡಿಕೊಳ್ಬೇಕಲ್ವಾ ಅಂತ ಪವನ್ ಖೇರಾ ಕೇಳೋದು. ಇವರ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ಬಯಲಿಗೆ ಬಂದಿರೋ ವಿಚಾರ, ಪವನ್ ಖೇರಾ ತೋರಿಸಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಎಲ್ಲ ಫೇಕಾ? ಯಾಕಂದ್ರೆ ಹೇಮಂತ ಬಿಶ್ವ ಶರ್ಮಾ ಹೇಳ್ತಾ ಇರೋದು 24ರಿಂದ 48 ಗಂಟೆ ಒಳಗೆ ಕ್ಷಮೆ ಕೇಳು, ಇಲ್ಲದೆ ಹೋದ್ರೆ ಕೋರ್ಟ್ಗೆ ಎಳೆಯಲಾಗುವುದು, ಮಾನಹಾನಿ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೇನೆ. ಈಗ ನಿಮಗೆ ಡಾಟ್ಸ್ ಕನೆಕ್ಟ್ ಆಗ್ತಾ ಇರ್ಬೋದು. ಪ್ರಾರಂಭದಲ್ಲಿ ನಾನು ನಿಮಗೆ ಶಿಶಿರ್ ವಿಘ್ನೇಶ್ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಕೇಸ್ ನ ಹೋರಾಟ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿದೆ. ಇನ್ನೊಂದ್ ಕಡೆ ಪವನ್ ಖೇರಾ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ಫೇಕ್ ಡಾಕ್ಯುಮೆಂಟ್ ಗಳನ್ನ ತೋರಿಸಿ ಹೇಮಂತ ಬಿಶ್ವ ಶರ್ಮಾ ಮತ್ತು ಅವರ ಹೆಂಡತಿಯ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ.
ಅಂದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ದ್ವಿಕೋರತ್ವ ಕೇಸ್ ನಲ್ಲಿ ಕಾಂಗ್ರೆಸ್ ರಿಯಾಕ್ಟ್ ಮಾಡ್ತಾ ಇದೆಯಾ? ರಾಹುಲ್ ಗಾಂಧಿ ಬಚಾವ್ ಮಾಡೋದಕ್ಕೆ ಖುದ್ದು ಕಾಂಗ್ರೆಸ್ ಈಗ ಅಖಾಡಕ್ಕೆ ಇಳಿಯಬೇಕಾದ ಪರಿಸ್ಥಿತಿ ಬಂತಾ? ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ಅಲ್ಲಿ ಏನೋ ಗಡ್ಬಡಿ ಇದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಹಲವಾರು ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ವಿವಾದ ಕೇಳಿ ಬರ್ತಾ ಇರೋದು. ಇಷ್ಟು ದಿವಸ ಇಲ್ಲದೆ ಇರುವ ಹಿಮಂತ ಬಿಶ್ವ ಶರ್ಮಾ ಮತ್ತು ಅವರ ಹೆಂಡತಿ ವಿಚಾರವನ್ನ ಕಾಂಗ್ರೆಸ್ ದಿಢೀರ್ ಅಂತ ಈಗ ಎಳೆದು ತಂದಿದ್ಯಾಕೆ? ಈ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಇನ್ನು ಕೇವಲ 10 ರಿಂದ 12 ಗಂಟೆಗಳ ನಂತರ ಮುಚ್ಚಿದ ಲಕೋಟೆನಲ್ಲಿ ಕೇಂದ್ರ ಗೃಹ ಇಲಾಖೆಯಿಂದ ಅಲಹಾಬಾದ್ ಕೋರ್ಟ್ಗೆ ರಾಹುಲ್ ಗಾಂಧಿ ಅವರ ಸಿಟಿಜನ್ಶಿಪ್ ನ ದಾಖಲಾತಿಗಳೆಲ್ಲ ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗ್ತಾ ಇದೆ. ಈಗ ನೀರು ಕುತ್ತಿಗೆ ಮಟ್ಟ ಬಂದಿದೆ. ರಾಹುಲ್ ಗಾಂಧಿ ಅವರ ದ್ವಿಕೋರತ್ವ ವಿಚಾರದಲ್ಲಿ ಇನ್ನೂ ಕಾಂಗ್ರೆಸ್ ಏನಾದ್ರೂ ಸುಮ್ಮನೆ ಇದ್ರೆ ತಪ್ಪಾಗುತ್ತೆ. ಏನಾದ್ರೂ ಒಂದು ಕೌಂಟರ್ ಅಟ್ಯಾಕ್ ಮಾಡ್ಲೇಬೇಕಲ್ವಾ? ಆಗ ಉಳಿದಿದ್ದೆ ಹಿಮಂತ ಬಿಶ್ವ ಶರ್ಮಾ ಮತ್ತು ಅವರ ಹೆಂಡತಿ. ಕಾಂಗ್ರೆಸ್ ಏನ್ ಅನ್ಕೊಂಡಿತ್ತು, ಈ ಹಿಂದೆ ಯಾವ ರೀತಿ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಸಿಕ್ಕಿಬಿದ್ದು ಅವಮಾನ ಅನುಭವಿಸಿದಾಗ ಆಗ ಅವರನ್ನ ಬಚಾವ್ ಮಾಡಿದ್ಯಾರು? ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ. ಈಗಲೂ ಅದೇ ರೀತಿ ಬಿಜೆಪಿಯ ಅಮಿತ್ ಶಾ ಅವರನ್ನ ಬಚಾವ್ ಮಾಡ್ತಾರೆ. ಕಾಂಗ್ರೆಸ್ನ ಯುವರಾಜನಿಗೆ ಏನೂ ಆಗಲ್ಲ ಅನ್ನುವ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್. ಆದ್ರೆ ಅದ್ಯಾವುದು ಸತ್ಯ ಆಗ್ತಾ ಇಲ್ಲ, ಎಲ್ಲ ಹುಸಿಯಾಗಿದೆ. ರಾಹುಲ್ ಗಾಂಧಿ ಅವರ ಪೌರತ್ವದ ಎಲ್ಲ ದಾಖಲೆಗಳನ್ನ ಮುಚ್ಚಿದ ಲಕೋಟೆನಲ್ಲಿ ಗೃಹ ಇಲಾಖೆನೆ ಕೊಡ್ತಾ ಇದೆ ಕೋರ್ಟ್ಗೆ. ಪ್ರಾರಂಭದಲ್ಲಿ ನಾಗರಿಕತ್ವದ ವಿಚಾರನ ಮೊದಲು ಎತ್ತಿದ್ದೆ ಸುಬ್ರಹ್ಮಣ್ಯಂ ಸ್ವಾಮಿ. ಅಲ್ಲಿವರೆಗೂ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಚಕಾರ ಎತ್ತಿರ್ಲಿಲ್ಲ, ಹೂ ಹೊಂದಿರ್ಲಿಲ್ಲ, ಊಟು ಹೊಂದಿರ್ಲಿಲ್ಲ. ಯಾವಾಗ ವಿಘ್ನೇಶ್ ಶಿಶಿರ್ ಎಂಟ್ರಿ ಆಗುತ್ತೋ ಕಾಂಗ್ರೆಸ್ಗೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದು ಅನಿವಾರ್ಯ ಸಹ ಆಗುತ್ತೆ. ರಾಹುಲ್ ಗಾಂಧಿ ಅವರನ್ನ ಬಚಾವ್ ಮಾಡೋದಕ್ಕೆ ನಾ ಮುಂದೆ ತಾ ಮುಂದೆ ಅಂತ ಕಾಂಗ್ರೆಸ್ನ ನಾಯಕರು ಬರ್ತಾ ಇದ್ದಾರೆ. ಅಂತಹ ಬರದಲ್ಲಿ ಪವನ್ ಖೇರ ಕಾಂಗ್ರೆಸ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ರ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಮತ್ತು ಅವರ ಪತ್ನಿಯನ್ನ ಟಚ್ ಮಾಡೋ ಮೂಲಕ 2004 ರಿಂದ 2014 ಏನೆಲ್ಲ ಭ್ರಷ್ಟಾಚಾರದ ಹಗರಣಗಳಾಗಿದ್ದಾವೆ ನೆನಪು ಮಾಡಿಕೊಳ್ಳಿ. 2G ಅಗಸ್ಟಾ ವೆಸ್ಟ್ಲ್ಯಾಂಡ್ ಕೋಲ್ಗೇಟ್ ಹಗರಣ, ಈ ಎಲ್ಲ ಲಕ್ಷಾಂತರ ಕೋಟಿ ಹಗರಣಗಳನ್ನ ಮಾಡಿ ದುಡ್ಡು ಮಾಡ್ಕೊಂಡಾಯ್ತು. ಮುಂದೇನಾದ್ರೂ ನಮ್ಮ ವಿರುದ್ಧದ ಸರ್ಕಾರ ಭಾರತದಲ್ಲಿ ಬಂದ್ರೆ ಪರಾರಿಯಾಗೋದಿಕ್ಕೆ ಅಂತಾನೆ ದ್ವಿಪೌರತ್ವವನ್ನ ಇವರು ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡುವವರೆಗೂ ನಾವು ನಿಲ್ಲೋದಿಲ್ಲ ಅಂತಾರೆ ಬಿಜೆಪಿ ಅವರು. ಯಾಕಂದ್ರೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ ಅದೇ ಅಸ್ಸಾಂನ ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ ಗೌರವ್ ಗೊಗೊಯ್ ಮತ್ತು ಅವರ ಪತ್ನಿಗೆ ಇರತಕ್ಕಂತಹ ಪಾಕಿಸ್ತಾನದ ಲಿಂಕ್ ಅನ್ನ ವಿತ್ ಪ್ರೂಫ್ ದೇಶದ ಎದುರುಗಡೆ ಬಿಚ್ಚಿಟ್ಟಿದ್ರು. ಹಿಮಂತ ಬಿಶ್ವ ಶರ್ಮಾ ಮಾಡಿರ್ತಕ್ಕಂತಹ ಆರೋಪಗಳು ಸುಳ್ಳು ಅನ್ನೋದಾದ್ರೆ ಅವ್ರನ್ನ ಕೋರ್ಟ್ಗಿಳಿಬಹುದಾಗಿತ್ತು, ಮಾನಹಾನಿ ಆರೋಪ ಹಾಕಬಹುದಾಗಿತ್ತು, ಮೊಕದ್ದಮೆ ದಾಖಲು ಮಾಡಬಹುದಾಗಿತ್ತು. ಮಾಡ್ಲಿಲ್ಲ. ಯಾಕೆ ಅಂದ್ರೆ ದಾಲ್ ಮೇ ಕುಚ್ ಕಾಲಾ ಹೇ. ಹಿಮಂತ ಶರ್ಮಾ ಧೈರ್ಯವಾಗಿ ಹೇಳಿದಾರಲ್ಲ, ನೀನು ನನ್ನ ಬಗ್ಗೆ ಹೇಳ್ತಾ ಇರೋದೆಲ್ಲ ಸುಳ್ಳು, ಕ್ಷಮೆ ಕೇಳು, ಇಲ್ಲವಾದ್ರೆ ಕೋರ್ಟ್ ನಲ್ಲಿ ನಿನ್ನನ್ನ ಎದುರಿಸ್ತೇನೆ. ಇದೇ ರೀತಿಯ ಚಾಲೆಂಜ್ ಅನ್ನ ಹಿಮಂತ ಬಿಶ್ವ ಶರ್ಮಾಗೆ ಕಾಂಗ್ರೆಸ್ನವರು ಹಾಕಬಹುದಲ್ವಾ? ಯಾಕಾಗ್ತಾ ಇಲ್ಲ? ಆತುರಾತುರವಾಗಿ ರಾಹುಲ್ ಗಾಂಧಿ ಅವರನ್ನ ಬಚಾವ್ ಮಾಡ್ತೇನೆ ಅಂತ ಬಂದ ಪವನ್ ಖೇರ ಮತ್ತಷ್ಟು ಬಿಗಡಾಯಿಸಿ ಬಿಟ್ರ ಆಟವನ್ನ. ತನಗೆ ಗೊತ್ತಿಲ್ಲದಂತೆ ರಾಹುಲ್ ಗಾಂಧಿಯ ಮೇಲೇನೆ ಆತ್ಮಾಹುತಿ ದಾಳಿ ಮಾಡಿಬಿಟ್ರ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.